ಇಷ್ಟು ರಶ್ ಇರೋ ಬಸ್ಸಲ್ಲಿ ನಾನಿವತ್ತು ಮನೆಗೆ ಬಂದೆ. ಸೊ ಬೆಳಗ್ಗೆ ಇವತ್ತು 6:30ಗೆ ಎದ್ದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಂದರೆ ಇವತ್ತು ನಮ್ಮದು ವಾರ ಅದರ ಪೂಜೆ ಇತ್ತು, ಹಾಗಾಗಿ ಬೇಗ ಎದ್ದುಬಿಟ್ಟು ಕಸ ಎಲ್ಲ ಗುಡಿಸ್ಕೊಬಂದ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡು ಬಂದು, ಆಮೇಲೆ ಹೊಸ್ಲು ಒರೆಸ್ಬಿಟ್ಟು ಕುಂಕುಮ ಹಚ್ಬಿಟ್ಟು ಕಾಂಪೌಂಡ್ ಕೂಡ ಒರೆಸ್ಕೊಂಡೆ. ಅದಾದಮೇಲೆ ತಿಂಡಿಗೆ ಪುಳಿಯೋಗರೆ ಮಾಡಿಟ್ಬಿಟ್ಟು ಒಂದು 7:30 ಅನ್ನೋ ಹಾಗೆ ನಾನು ಸ್ನಾನಕ್ಕೆ ಹೊರಟೆ. ಸ್ನಾನ ಎಲ್ಲ ಮುಗಿಸ್ಕೊಂಡು 8:30 ಅನ್ನೋ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ರೆಡಿ ಆಗಿಬಿಟ್ಟು ಆಮೇಲೆ ಅಪ್ಪನ ಹತ್ರ ಸ್ಟ್ಯಾಂಡಿಗೆ ಡ್ರಾಪ್ ಹಾಕಿಸ್ಕೊಂಡೆ. ಸ್ಟ್ಯಾಂಡಿಗೆ ಬಂದು ಒಂದು 1 ಅವರ್ ವೆಯ್ಟ್ ಮಾಡಿದ್ದೀನಿ. ಆಮೇಲೆ ಗೊತ್ತಾಯಿತು ಇವತ್ತು ಬಸ್ ಬರೋದಿಲ್ಲ. ಈ ರಾಜಕೀಯರದ್ದೇನೇನೋ ಸಮಾವೇಶ ಅಂತೇನೇನೋ ಫಂಕ್ಷನ್ ಇಟ್ಟಿರ್ತೀರಲ್ಲ, ಸೊ ಹಾಗಾಗಿ ಆ ಕಡೆ ಬಸ್ ಬಿಟ್ಬಿಟ್ಟಿದ್ರು ಎಲ್ಲನೂ. ಇನ್ನೇನು ಮಾಡೋದು ಅಂತ ಅಲ್ಲಿಂದ ಹಾಸನ್ಗೆ ಆಟೋ ಮಾಡ್ಕೊಂಡು ಬಂದು ನಾನು ಕೆಲಸಕ್ಕೆ ಬಂದೆ. ಆಮೇಲೆ ಕೆಲಸಕ್ಕೆ ಬಂದುಬಿಟ್ಟು ತಿಂಡಿ ಮುಗಿಸ್ಕೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ಒಂದು ಊಟ ಇತ್ತು, ಫಂಕ್ಷನ್ ಇತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಸಂಜೆ ನೋಡಿ ಈ ಥರ ರಶ್ಶಲ್ಲಿ, ಈ ಥರ ಪರಿಸ್ಥಿತಿಲಿ ನಾವಿವತ್ತು ಮನೆಗೆ ಬಂದೆ. ಇಷ್ಟು ರಶ್ ಅಂದರೆ ಯಪ್ಪ ದೇವರೇ, ಈ ರಶಲ್ಲಿ ಹೆಂಗಾದ್ರೂ ಮಾಡಿ ಹೊತ್ಕೊಂಡು ಮನೆಗೆ ಬಂದು ಸೇರಿಕೊಂಡೆ. ಆಮೇಲೆ ಅಪ್ಪ ಮನೆಗೆ ಕರ್ಕೊಂಡು ಬಂದರು. ಅಲ್ಲಿಂದ ಬಂದಮೇಲೆ ಈ ಸಾಂಬಾರು ಮಾಡಿಬಿಟ್ಟು ಆಮೇಲೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಇಡ್ಲಿಗೆಲ್ಲ ರುಬ್ಬಿಟ್ಬಿಟ್ಟು ಆಮೇಲೆ ಅವರೆಕಾಳು ಸಾಂಬಾರು ಆಗಿತ್ತು. ಅವರೆಕಾಳು ಸಾಂಬಾರು ಆದಮೇಲೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಥ್ಯಾಂಕ್ ಯು.